ಸಕಲೇಶ್ಪುರದಲ್ಲಿ ರೆಸಾರ್ಟ್ ಹೋಮ್ ಸ್ಟೇಗಳ ಕೊರತೆ ಇಲ್ಲ, ಆದ್ರೆ ಒಳ್ಳೆ ರೆಸಾರ್ಟ್ ಹೋಮ್ ಸ್ಟೇಗಳ ಕೊರತೆ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಅದೇ ಭಯದಲ್ಲಿ ಅಳ್ದು ತೂಗಿ ಯೋಚನೆ ಮಾಡಿ ತಿಳಿದವರ ಎಕ್ಸ್ಪೀರಿಯನ್ಸ್ ಕೇಳಿ ಬುಕ್ ಮಾಡಿದ್ದು ಈ ರೆಸಾರ್ಟ್. ಟ್ರಾವೆಲ್ ಅಲ್ಲಿ ಕುಣಿದು ಮಾಡಿ ಸುಸ್ತಾಗಿ ಹೋಗಿದ್ದ ನಮಗೆ ವೆಲ್ಕಮ್ ಮಾಡಿ ವೆಲ್ಕಮ್ ಡ್ರಿಂಕ್ಸ್ ಕೊಟ್ರು. ಆಮೇಲೆ ಜೊತೆಗೆ ಬಂದು ಕಾಟೇಜ್ ತೋರಿಸಿದ್ರು. ನಾವಲ್ಲಿ ಸ್ವಲ್ಪ ಸೆಟ್ಲ್ ಆಗಿ ಫ್ರೆಶ್ ಅಪ್ ಆದ್ಮೇಲೆ ಶುರು ಮಾಡಿದ್ದು ಕಯಾಕಿಂಗ್. ಬೇಸಿಗೆ ಆದ್ರೂ ರೀಸೆಂಟ್ ಆಗಿ ಬಿದ್ದಿದ್ದ ಮಳೆ ಕಾರಣದಿಂದ ಹರಿಯೋ ನೀರಿತ್ತು. ಸೊ ಸ್ನೇಹಿತರೆಲ್ಲ ಫುಲ್ ಮಜಾ ಮಾಡಿದ್ರು. ಅದ್ರ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಜಿಪ್ ಲೈನ್ ಆಡಿ ಆ ಮಜಾನ ಡಬಲ್ ಮಾಡ್ಕೊಂಡ್ರು. ಫುಲ್ ಖುಷಿಯಲ್ಲಿದ್ದ ನಮಗೆ ನೆನಪಾಗಿದ್ದು ಹೊಟ್ಟೆ ಹಸು. ಊಟಕ್ಕೆ ಬಂದ್ರೆ ಬಿಸಿ ಬಿಸಿ ಊಟ ರೆಡಿ ಇತ್ತು. ಅದ್ಭುತ ಅಲ್ದೇ ಇದ್ರು ಚೆನ್ನಾಗಿತ್ತು. ಊಟ ಮುಗಿಸಿ ಪ್ರಾಪರ್ಟಿ ಫುಲ್ ಒಂದ್ ರೌಂಡ್ ಹೊಡೆದ್ಮೇಲೆ ರೈನ್ ಡ್ಯಾನ್ಸ್ ನಮಗೋಸ್ಕರ ಕಾಯ್ತಾ ಇತ್ತು. ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಮತ್ತೊಂದ್ಸಲ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಫೈರ್ ಕ್ಯಾಂಪ್ ಕರೀತಾ ಇತ್ತು. ಸ್ನಾಕ್ಸ್ ನಮಗೋಸ್ಕರ ರೆಡಿ ಆಗಿತ್ತು. ಸ್ನಾಕ್ಸ್ ತಿಂತ ಮಾತುಕತೆ ಮಾಡ್ತಾ ಇದ್ದಾಗ ನಮಗ್ ಕೇಳಿಸಿದ್ದು ಆನೆ ಗೀಳಿಡೋ ಸದ್ದು. ದೂರದಲ್ಲೆಲ್ಲೋ ಆನೆ ಗೀಳಿಡೋ ಶಬ್ದ ಕೇಳಿದಾಗ ನೆನಪಾಗಿದ್ದು ಈ ರೆಸಾರ್ಟ್ ನ ಹೆಸರು. ಹೌದು, ಈ ರೆಸಾರ್ಟ್ ನ ಹೆಸರು ಟಸ್ಕರ್ ವ್ಯಾಲಿ. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕೆ, ಕಾರ್ಪೊರೇಟ್ ಟೀಮ್ ಔಟಿಂಗ್ ಮಾಡೋಕೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಹೇಳ್ ಮಾಡಿಸಿದ ಜಾಗ. ಅಷ್ಟೊತ್ತಿಗೆ ನಿದ್ರೆ ಕೈ ಬಿಸಿ ಕರಿತಾ ಇತ್ತು. ಈ ಬಿಸಿಲಲ್ಲೂ ಚಿಲ್ ವಾತಾವರಣ ಒಳ್ಳೆ ನಿದ್ದೆ ಕೊಡ್ತು. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ರೌಂಡ್ ಟ್ರಕ್ ಮಾಡಿ ಸನ್ರೈಸ್ ನೋಡ್ಕೊಂಡು ಬಂದಾಗ ಬ್ರೇಕ್ಫಾಸ್ಟ್ ರೆಡಿ ಇತ್ತು. ಅದು ಕೂಡ ಸೂಪರ್ ಆಗಿತ್ತು. ಅದನ್ನ ತಿಂದು ಚೆಕ್ಔಟ್ ಮಾಡ್ತಾ ಅಲ್ಲಿದ್ದ ಸ್ಟಾಫ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಿ ನಾವಿದ್ದ ತಾತ್ಕಾಲಿಕ ತಂಗುದಾಣಕ್ಕೆ ಗುಡ್ ಬೈ ಹೇಳಿ ನಮ್ಮ ಪರ್ಮನೆಂಟ್ ತಂಗುದಾಣದ ಕಡೆ ಹೊರಟು ಬಿಟ್ವಿ. ಹಾಗೆ ನೋಡಿ, ಕೆಲವೊಮ್ಮೆ ಈ ತಾತ್ಕಾಲಿಕ ತಂಗುದಾಣಗಳು ಕೂಡ ಮನ್ಸಿಗೆ ಮುದ ನೀಡುತ್ತೆ. ಅಂದಹಾಗೆ ಇದು ಪೇಯ್ಡ್ ರಿವ್ಯೂ ಅಲ್ಲ, ನಮ್ಮ ಮನ್ಸಿಗೆ ಅನ್ಸಿದ್ದು ನಾವ್ ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಸಕಲೇಶ್ಪುರದ ಕಡೆ ಫ್ಯಾಮಿಲಿ ಔಟಿಂಗ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ರೆಸಾರ್ಟ್ ಅನ್ನ ಚೆಕ್ ಮಾಡಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ